ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಚಂದನ್ ಶರ್ಮಾ. ಮೊದಲಿಗೆ ಹೆಡ್ಲೈನ್ಸ್. ಗದಗ್ನಲ್ಲಿ 14 ವಿದ್ಯಾರ್ಥಿಗಳ ಮೇಲೆ ಹಲ್ಲೆ, ಬೂಟುಗಾಲಿಂದ ಮರ್ಮಾಂಗಕ್ಕೆ ಒದ್ದ ಸದಸ್ಯ, ರೊಚ್ಚಿಗೆದ್ದ ಪೋಷಕರಿಂದ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ. ಶಿಕಾರಿಪುರದ ಪುರಸಭೆಯಲ್ಲಿ ಎಲ್ಲ ಕೂಡ ಅಯೋಮಯ, ಭದ್ರತಾ ಠೇವಣಿಯಾಗಿ ಇರಿಸಿದ್ದ ಡಿಡಿನೇ ಮಂಗಮಾಯ, ತನಿಖೆ ನಡೆಸುವಂತೆ ಮುಖ್ಯಾಧಿಕಾರಿಗಳಿಂದ ಪೊಲೀಸರಿಗೆ ಮನವಿ. ಪೆನ್ನು ಪುಸ್ತಕ ಹಿಡಿಯೋ ಮಕ್ಕಳ ಕೈಗೆ ಇಟ್ಟಿಗೆ ಬಂತು, ಸುವರ್ಣ ನ್ಯೂಸ್ ವರದಿಯಿಂದ ಎಚ್ಚೆತ್ತರು ಅಧಿಕಾರಿಗಳು. ಯಾದಗಿರಿಯ ಇಟ್ಟಿಗೆ ಬಟ್ಟಿ ಮೇಲೆ ದಾಳಿ, ಮಾಲೀಕನ ವಿರುದ್ಧ ಕಠಿಣ ಕ್ರಮದ ಭರವಸೆ. ಇವತ್ತಿಂದ 8 ದಿನಗಳ ಕಾಲ ದೇಶದ ಎಲ್ಲ ಕಡೆ ಹುಲಿ ಗಣತಿ. ರಾಜ್ಯದಲ್ಲೂ ಹುಲಿ ಸಂಖ್ಯೆ ಕಲೆ ಹಾಕ್ತಾ ಇದ್ದಾರೆ 600ಕ್ಕೂ ಹೆಚ್ಚು ಸ್ವಯಂ ಸೇವಕರ ತಂಡ. ಮಡಿಕೇರಿ, ಚಾಮರಾಜನಗರದಲ್ಲಿ ವ್ಯಾಘ್ರಗಳ ಲೆಕ್ಕಾಚಾರ. ಜೋಳದ ಬಂಡಿಯನ್ನು ಎಳೆಯೋದರಲ್ಲಿ ಸೀಮ, 9 ಕ್ವಿಂಟಲ್ ತೂಕದ ಗಾಡಿಯನ್ನು ಒಬ್ಬನೇ ಎಳಿತಾನೆ. ಬಾಗಲಕೋಟೆಯಲ್ಲೊಬ್ಬ ಕಲಿಯುಗದ ಭೀಮ. ವೇಶ್ಯಾವಾಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿ ಸಂಸದರ ಬೆಂಬಲಿಗರು ಯುವಕ ಯುವತಿಯನ್ನ ಮನಬಂದಂತೆ ಥಳಿಸಿರುವಂತಹ ಘಟನೆ ಬಳ್ಳಾರಿಯ ಕೋಟೆ ಪ್ರದೇಶದಲ್ಲಿ ಸಂಭವಿಸಿದೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯೊಬ್ಬಳ ಸಹಪಾಠಿಯೊಂದಿಗೆ ಸುತ್ತುವುದನ್ನು ಕಂಡ ಸಂಸದರ ಬೆಂಬಲಿಗರು ಇಬ್ಬರನ್ನೂ ಕೂಡ ಮನಬಂದಂತೆ ಥಳಿಸಿದ್ದಾರೆ. ಇನ್ನು ಗದಗದ ರಾಚೋಟೇಶ್ವರ ನಗರದಲ್ಲಿರುವಂತಹ ಪ್ರತಿಷ್ಠಿತ ಸಿಡಿಒ ಜೈನ್ ಶಾಲೆಯಲ್ಲಿ ನಿನ್ನೆ ವಿನಾಕಾರಣ 14 ಮಕ್ಕಳ ಮೇಲೆ ಶಾಲಾ ಆಡಳಿತ ಮಂಡಳಿ ಸದಸ್ಯ ಕುಮಾರ್ ಲಾಲ್ಕಾ ಹಲ್ಲೆ ಮಾಡಿದ್ದಾನಂತೆ. ವಿದ್ಯಾರ್ಥಿಗಳಿಗೆ ಚೇರ್ ಹಾಗೂ ಬೂಟು ಕಾಲಿಂದ ಮರ್ಮಾಂಗದ ಮೇಲೆ ಹಲ್ಲೆ ಮಾಡಿರೋದು ಪಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಪ್ರಶ್ನೆ ಮಾಡೋಕೆ ಶಾಲೆ ಹತ್ರ ಹೋದ್ರೆ ಶಾಲಾ ಸಿಬ್ಬಂದಿಯಿಂದ ಸರಿಯಾದಂಥ ಉತ್ತರ ಕೂಡ ದೊರಕದ ಕಾರಣ ಪಾಲಕರ ಕೋಪ ನೆತ್ತಿಗೇರಿತ್ತು. ಕುಡಿದು ಬಂದು ಕುಮಾರ್ ಲಾಲ್ಕಾ ವಿನಾಕಾರಣ ಬಾಯಿಗೆ ಬಂದ ಹಾಗೆ ತಮಗೆ ಬೈದಿರೋದಲ್ಲದೆ ಹೊಡಿತಾರೆ ಅನ್ನೋದು ವಿದ್ಯಾರ್ಥಿಗಳ ಆರೋಪವಾಗಿದೆ. ಈ ಬಗ್ಗೆ ಪೊಲೀಸರ ಗಮನಕ್ಕೆ ತಂದರೂ ಕೂಡ ಪೊಲೀಸರು ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯ ವಹಿಸಿದ್ದಾರಂತೆ. ಇನ್ನು ಏಕಾಏಕಿ ಶಾಲೆಗೆ ಮುತ್ತಿಗೆ ಹಾಕಿದ್ದ ಪಾಲಕರು ಹಲ್ಲೆ ಮಾಡಿದ ಸದಸ್ಯ ಕುಮಾರ್ ಲಾಲ್ಕಾ ಸ್ಥಳಕ್ಕೆ ಬರಬೇಕು ಅಂತ ಪಟ್ಟು ಹಿಡಿದಿದ್ರು. ಅಲ್ಲದೆ ಶಾಲೆಯ ಸಿಸಿಟಿವಿ ದೃಶ್ಯವನ್ನು ಕೊಡುವಂತೆ ಪೋಷಕರು ಒತ್ತಾಯಿಸಿದರು. ಕೊನೆಗೆ ಸ್ಥಳಕ್ಕೆ ಬಂದಂಥ ಗದಗ ಕ್ಷೇತ್ರದ ಶಿಕ್ಷಣಾಧಿಕಾರಿ IB ಬೆನಕೊಪ್ಪ ಘಟನೆಯ ಸಂಪೂರ್ಣ ವರದಿಯನ್ನು ಸರ್ಕಾರಕ್ಕೆ ಕಳಿಸ್ತೀನಿ ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಹಲ್ಲೆ ಮಾಡಿರುವ ಆಡಳಿತ ಮಂಡಳಿ ಸದಸ್ಯ ಕುಮಾರ್ ಲಾಲ್ಕಾನನ್ನ ಆಡಳಿತ ಮಂಡಳಿಯಿಂದ ವಜಾಗೊಳಿಸುವಂತೆ ಸೂಚನೆ ಕೊಟ್ಟರು. ದಾಂಡ್ಲೆ ಮಾಡೋರ್ಗೆ ಅಷ್ಟ ಅಂದಾರೆ ಇವ್ರು. ನಮ್ಮ ರೆಡ್ಡಿ ಸರ್ ನನ್ನ ಹೆಸರು ಹೇಳಿದ್ರಿ. ಅಷ್ಟೊಳಗೆ ಅವ್ರು ಇಲ್ಲಿ ಕರ್ಕೊಂಬಂದು ಆಫೀಸ್ ರೂಮ್ ಒಳಗೆ ಕರ್ಕೊಂಬಂದು ಜಕ್ಕೊಂಬಂದು ಇಲ್ಲಿ ಸ್ಟಿಕ್ ತೊಗೊಂಡು ಹೆಂಗೆ ಬೇಕಾದಂಗೆ ಹೊಡ್ಯಾಕ ಕುಂತ್ಬಿಟ್ರಿ ಸರ್. ಇಲ್ಲಿ ಕೈಗೆ ಇಲ್ಲಿ ಬಾರ್ ಬಿದ್ದೈತಿ ಸರ್. ನಾ ಮಕ್ಕೊಂಡಿದ್ದ ಕಷ್ಟ ಅಂದ್ರು ನೀನು ದಾಂಡ್ಲೆ ಮಾಡಿ ಹಂಗಲ್ಲ ಅಂದ್ರೆ ಆಮೇಲೆ ಸರಿ. ಶಿಕಾರಿಪುರದ ಪುರಸಭೆ ಅಕ್ರಮಕ್ಕೆ ಹೇಳ ಮಾಡಿಸಿದೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಇದುವರೆಗೂ ಭಾರಿ ಅವ್ಯವಹಾರ ನಡೆದಿದೆ, ಆದರೆ ಬಯಲಿಗೆ ಬಂದಿದ್ದು ಮಾತ್ರ ತೀರಾ ಕಡಿಮೆ. ಈ ಮಧ್ಯೆ ಪುರಸಭೆಯಲ್ಲಿ ಅಕ್ರಮವೊಂದು ನಡೆದಿದೆ. ಅದೇನು ಅಕ್ರಮ ನೀವೇ ನೋಡಿ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಪುರಸಭೆಯಲ್ಲಿ ಡಿಡಿ ಹಣ ದುರುಪಯೋಗವಾಗಿದೆ. ಇದು ಸಣ್ಣ ಮೊತ್ತವಾದರೂ ಭಾರಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಪುರಸಭೆಯಲ್ಲಿ ನೀರು ನಿರ್ವಹಣೆಗಾಗಿ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸಲು ಟೆಂಡರ್ ಪ್ರಕ್ರಿಯೆ ನಡೆದಿತ್ತು. ಗುತ್ತಿಗೆದಾರ ರಾಜಣ್ಣ ಎಂಬುವವರು ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ 45,000 ರೂಪಾಯಿ ಮೊತ್ತದ ಡಿಡಿಯನ್ನು ಭದ್ರತಾ ಠೇವಣಿಯಾಗಿ ಕಳೆದ ಅಕ್ಟೋಬರ್ 15ರಂದು ಪುರಸಭೆಗೆ ಸಲ್ಲಿಸಿದ್ದರು. ಆದರೆ ನವೆಂಬರ್ 26ರಂದು ಕಾಮಗಾರಿಯ ದಾಖಲೆಗಳನ್ನು ಪರಿಶೀಲಿಸುವಾಗ ಡಿಡಿ ಕಣ್ಮರೆಯಾಗಿದೆ. ನಾವು ಯಾರೇ ತಪ್ಪಿಸ್ತಿರುವಾಗಲಿ ಅದನ್ನ ಹುಡುಕಿ ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅವ್ರು ಬೇರೆ ನಮ್ಮ ಕೋಆಪರೇಟಿವ್ ಇಲಾಖೆಯಿಂದ ಆಗಲಿ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಯಾರೇ ತಪ್ಪಿಸ್ತಾರೆ ಮಾಡಲಿ ಅದನ್ನ ಶಿಸ್ತುವಾಗಿ ಅವ್ರನ್ನ ಕಾನೂನು ರೀತಿಯಲ್ಲಿ ಅವ್ರನ್ನ ಶಿಕ್ಷೆ ಕೊಡಬೇಕು. ಕೊನೆಗೆ ಪುರಸಭೆ ಮುಖ್ಯಾಧಿಕಾರಿ ಮನೋಹರ್ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಹೊಸ ಡಿಡಿ ಪಡೆಯುವಂತೆ ರಾಜಣ್ಣ ಅವರಿಗೆ ತಿಳಿಸಿದ್ದಾರೆ.
ರಾಜಣ್ಣ ಡಿಡಿ ಪಡೆಯಲು ಮುಂದಾದಾಗ ಕಳೆದು ಹೋದ ಹಳೆ ಡಿಡಿ ನಗದಾಗಿದೆ ಅಂತ ಬ್ಯಾಂಕ್ನವರು ತಿಳಿಸಿದ್ದಾರೆ. ಕೊನೆಗೆ ರಾಜಣ್ಣ ಪುರಸಭೆ ಮುಖ್ಯಾಧಿಕಾರಿಯ ಗಮನಕ್ಕೆ ತಂದಿದ್ದಾರೆ. ಈ ಸಂಬಂಧ ಪುರಸಭೆ ಮುಖ್ಯಾಧಿಕಾರಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆಗ ಮದನಿ ಅಲ್ಪಸಂಖ್ಯಾತರ ವಿವಿಧೋದ್ದೇಶ ಸಹಕಾರ ಸಂಘದ ಮೂಲಕ ಡಿಸಿಸಿ ಬ್ಯಾಂಕ್ನಲ್ಲಿ ಹಣ ನಗದೀಕರಣಗೊಂಡಿರೋದು ಬೆಳಕಿಗೆ ಬಂದಿದೆ. KYC ಆ್ಯಕ್ಟು ಮತ್ತು RBI ಆ್ಯಕ್ಟ್ ಪ್ರಕಾರ ಯಾವುದೇ ಒಂದು ಸರ್ಕಾರದ ಒಂದು ಡಿಡಿನ ಯಾವುದೇ ಕಾರಣಕ್ಕೂ ಯಾವುದೇ ಪ್ರೈವೇಟ್ ಸಂಸ್ಥೆಗಳಲ್ಲಿ ಪ್ರೈವೇಟ್ ಸೊಸೈಟಿಗಳಿಗಾಗಲಿ ಡ್ರಾ ಮಾಡ್ಕೊಳ್ಳೋ ಒಂದು ಅವಶ್ಯಕತೆ ಆಗಲಿ ಅದಕ್ಕೆ ಯಾವುದೂ ಇಲ್ಲ. ಆದರೆ ಇದು ಎಂಥ ದೊಡ್ಡ ದುರಂತ ಅಂದರೆ ಕಳ್ಳತನ ಆಗಿರೋ ಡಿಡಿ ಏಕಾಏಕಿ DCC ಬ್ಯಾಂಕ್ನಿಂದ ಮದನಿ ಕೋಆಪರೇಟಿವ್ ಸೊಸೈಟಿಯ ಒಬ್ಬ ಕಾರ್ಯದರ್ಶಿಯವರಿಂದ ಡ್ರಾ ಆಗಿ ಜಮಾ ಆಗಿದೆ. ಈಗ ಈ ಪ್ರಕರಣ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಪುರಸಭೆ ಮುಖ್ಯಾಧಿಕಾರಿ ಹೊರತುಪಡಿಸಿದರೆ ಬೇರೆಯವರಿಗೆ ಹಣ ಡ್ರಾ ಮಾಡುವ ಅಧಿಕಾರ ಇಲ್ಲ. ಹೀಗಿದ್ದರೂ ಮುಖ್ಯಾಧಿಕಾರಿಯವರ ಗಮನಕ್ಕೇ ತಾರದೆ ಬೇರೆಯವರು ಹಣ ಡ್ರಾ ಮಾಡಿದ್ದಾರೆ. ಹಗರಣಗಳಿಂದಲೇ ಭಾರೀ ಸದ್ದು ಮಾಡಿರೋ ಶಿಕಾರಿಪುರ ಪುರಸಭೆಯ ನಿಜ ಬಣ್ಣ ಈಗ ಬಯಲಾಗಿದೆ. ಈ ಬಗ್ಗೆ ಸೂಕ್ತ ತನಿಖೆಗೆ ಮುಖ್ಯಾಧಿಕಾರಿಗಳು ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಶಿವಮೊಗ್ಗದಿಂದ ಕ್ಯಾಮರಾಮ್ಯಾನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಇನ್ನು ಎಲ್ಲ ಮಕ್ಕಳು ಕೂಡ ಕಡ್ಡಾಯವಾಗಿ ಶಿಕ್ಷಣ ಪಡಿಬೇಕು ಅಂತ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ರೂಪಿಸ್ತಾ ಇದೆ. ಆದರೆ ಶಿಕ್ಷಣವನ್ನು ಪಡೆದು ದೇಶದ ಭವಿಷ್ಯವನ್ನು ರೂಪಿಸಬೇಕಾದಂಥ ಅದೇ ಮಕ್ಕಳು ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳೋಕೆ ಅಪಾಯಕಾರಿ ಸ್ಥಳಗಳಲ್ಲಿ ಕತ್ತೆ ದುಡಿಯೋ ಹಾಗೆ ದುಡಿತಾ ಇದ್ದಾರೆ. ಪುಸ್ತಕ ಮತ್ತು ಪೆನ್ನು ಹಿಡಿಯೋ ಕೈಗಳೀಗ ಇಟ್ಟಿಗೆ ಕಾಣಿಸ್ತಾ ಇದೆ. ಶಾಲೆಗೆ ಹೋಗಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕಾದ ಮಕ್ಕಳು ಈಗ ಇಟ್ಟಿಗೆ ಬಟ್ಟಿಗಳಲ್ಲಿ ದುಡಿತಾ ಇದ್ದಾರೆ. ಯಾದಗಿರಿ ಹೊರವಲಯದಲ್ಲಿ ಇವರೆಲ್ಲರೂ ಇಟ್ಟಿಗೆ ಲೋಡ್ ಮಾಡುವ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ಈ ಮಕ್ಕಳ ಪೋಷಕರು 3 ವರ್ಷಗಳ ಹಿಂದೆ ಉದ್ಯೋಗ ಅರಸಿ ಯಾದಗಿರಿಗೆ ಬಂದಿದ್ದಾರೆ. ಹೀಗಾಗಿ ಈ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಹೆತ್ತವರ ಜೊತೆ ಇಟ್ಟಿಗೆ ಬಟ್ಟಿಗಳಲ್ಲಿ ದುಡಿತಾ ಇದ್ದಾರೆ. ಶಾಲೆಗೆ ಹೋಗಿ ಅಕ್ಷರ ಕಲಿತ ಸ್ನೇಹಿತರೊಡನೆ ಕಾಲ ಕಳಿಬೇಕಾಗಿದ್ದ ಮಕ್ಕಳು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾರೆ. ಯಾದಗಿರಿ ಜಿಲ್ಲೆಯ ವಿವಿಧ ಕಡೆ ಇರುವ ಇಟ್ಟಿಗೆ ಬಟ್ಟಿಗಳಲ್ಲಿ ಬಾಲ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದು ಕೂಲಿಯಾಗಿ ಇವರಿಗೆ ಪ್ರತಿನಿತ್ಯ ಕೇವಲ 100 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. 3 साल हो गया इधर रहने के लिए. हम इधर काम करता. क्या काम करते? ईटा बनाता और गाड़ी लोडिंग. हम उड़ीसा से आया. 7 आदमी है हम. पापा मम्मी कौन रहते हैं? इधर रहते हैं? उधर है. तुम स्कूल नहीं पढ़ते? पढ़ता यहाँ से जाके. ಇನ್ನು ಇಟ್ಟಿಗೆ ತಯಾರು ಮಾಡಿ ವಾಹನಗಳಲ್ಲಿ ತುಂಬುತ್ತಾ ಇರೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. 3 ವರ್ಷಗಳಿಂದ ಇಟ್ಟಿಗೆ ಬಟ್ಟಿಗಳಲ್ಲಿ ಮಕ್ಕಳು ದುಡಿತಾ ಇದ್ರೂ ಜಿಲ್ಲಾಡಳಿತ ಮತ್ತು ಬಾಲಕಾರ್ಮಿಕ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ. ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ಹೋಗಬೇಕು, ಶಿಕ್ಷಣದಿಂದ ಯಾರೂ ಕೂಡ ವಂಚಿತರಾಗಬಾರದು ಅಂತ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಆದರೆ ಯಾದಗಿರಿ ನಗರದ ಹೊರವಲಯದಲ್ಲೇ ಮಕ್ಕಳು ಅಪಾಯಕಾರಿ ಸ್ಥಳಗಳಲ್ಲಿ ದುಡಿತಾ ಇರೋದನ್ನ ಕಂಡು ಅವರನ್ನು ರಕ್ಷಿಸುವ ಗೋಜಿಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಯಾರೂ ಹೋಗಿಲ್ಲ. ಯಾದಗಿರಿ ಜಿಲ್ಲೆಯಾದಂಥ ವ್ಯಾಪ್ತಿಯಲ್ಲಿ ಒಡಿಶಾ ಮತ್ತು ಹೊರ ರಾಜ್ಯಗಳಿಂದ ಇಟ್ಟಂಗಿ ಬಟ್ಟಿಗಳಲ್ಲಿ ಬಾಲಕಾರ್ಮಿಕರನ್ನು ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿನ ಜಿಲ್ಲಾಡಳಿತ ಮತ್ತು ಬಾಲಕಾರ್ಮಿಕ ಅಧಿಕಾರಿಗಳಾಗಿರ್ಬೋದು ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಟ್ಟಂಗಿ ಬಟ್ಟಿಗಳಲ್ಲಿ ಬಾಲಕಾರ್ಮಿಕರನ್ನು ಕೆಲಸಕ್ಕೆ ತಗೊಳ್ಳೋದು ಅಪರಾಧ. ಅದೇನೇ ಇರಲಿ, ಮಕ್ಕಳನ್ನ ದುಡಿಮೆಗೆ ಹಚ್ಚಬಾರದೆಂಬ ನಿಯಮ ಉಲ್ಲಂಘಿಸ್ತಾ ಇರುವ ಇಟ್ಟಿಗೆ ಬಟ್ಟಿ ಮಾಲೀಕರ ವಿರುದ್ಧ ಬಾಲಕಾರ್ಮಿಕ ಇಲಾಖೆ ಕ್ರಮಕ್ಕೆ ಮುಂದಾಗಬೇಕು. ಎಲ್ಲ ಮಕ್ಕಳಂತೆ ಶಿಕ್ಷಣ ಪಡೆಯಬೇಕಾದ ಈ ಮಕ್ಕಳ ಕನಸು ಇಟ್ಟಿಗೆ ಬಟ್ಟಿಯಲ್ಲಿ ಕಮರಿ ಹೋಗ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಈ ಮಕ್ಕಳನ್ನ ರಕ್ಷಿಸಿ ಇಟ್ಟಿಗೆ ಬಟ್ಟಿ ಮಾಲೀಕರ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾ ಕಾದು ನೋಡಬೇಕು. ಯಾದಗಿರಿಯಿಂದ ಕ್ಯಾಮರಾಮನ್ ರಫೀಕ್ ಜೊತೆ ಶಶಿಕಾಂತ್ ಕೊರವಾರ್, ಸುವರ್ಣ ನ್ಯೂಸ್. ಇನ್ನು ಯಾದಗಿರಿಯ ಇಟ್ಟಿಗೆ ಬಟ್ಟಿಗಳಲ್ಲಿ ಬಾಲಕಾರ್ಮಿಕರು ಕೆಲಸ ಮಾಡ್ತಿರೋ ಬಗ್ಗೆ ಸುವರ್ಣ ನ್ಯೂಸ್ ಇವತ್ತು ವಿಸ್ತೃತವಾದಂಥ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಈ ಬಗ್ಗೆ ಕೊನೆಗೂ ಕಾರ್ಮಿಕ ಇಲಾಖೆ ಎಚ್ಚೆತ್ತುಕೊಂಡಿದೆ. ನಗರದ ರಾಯಲಸೀಮಾ ಬ್ರಿಕ್ ಇಂಡಸ್ಟ್ರೀಸ್ಗೆ ಕಾರ್ಮಿಕ ಇಲಾಖೆ ಮತ್ತು ಬಾಲಕಾರ್ಮಿಕ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಇಟ್ಟಿಗೆ ಬಟ್ಟಿ ಮಾಲೀಕ ನಾಗಭೂಷಣ ನಾಯ್ಡುನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ರು. ಆದರೆ ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಮಾಲೀಕ ಇಟ್ಟಿಗೆ ಬಟ್ಟಿಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಬಾಲಕಾರ್ಮಿಕರನ್ನ ಬೇರೆ ಕಡೆಗೆ ಸ್ಥಳಾಂತರಗೊಳಿಸಿದ್ದಾನೆ. ಆದರೂ ಕೂಡ ಮಾಧ್ಯಮಗಳಲ್ಲಿ ಬಿತ್ತರವಾದ ವಿಡಿಯೋ ಕ್ಲಿಪ್ಪಿಂಗ್ಸ್ ಆಧರಿಸಿ ಮಕ್ಕಳನ್ನು ರಕ್ಷಣೆ ಮಾಡೋದರ ಜೊತೆಗೆ ಇಟ್ಟಿಗೆ ಬಟ್ಟಿ ಮಾಲೀಕನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡೋದಾಗಿ ಅಧಿಕಾರಿಗಳು ಹೇಳಿದರು.
ಅದು ಇವತ್ತು ಕಮ್ಯುನಿಕೇಟ್ ಮಾಡಿ ನಾಳೆ ಬೆಳಗ್ಗೆ ಅದೊಂದು ಸ್ಪೆಷಲ್ ಇದನ್ನೇ ಮಾಡೋದಿದೆ. ರಾಯಚೂರು ನಗರ ಸಭೆಯ ಹಣ ದುರ್ಬಳಕೆ ಆರೋಪದ ಅಡಿ ಈ ಹಿಂದೆ ಕಾರ್ಯನಿರ್ವಹಿಸಿದ ಪೌರಾಯುಕ್ತ ತಿಪ್ಪೇಶ್ ಮತ್ತು ಎಂಜಿನಿಯರ್ ಮಲ್ಲಿಕಾರ್ಜುನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಳೆದ 2 ವರ್ಷಗಳ ಹಿಂದೆ ರಾಯಚೂರಿನ ನಗರಸಭೆ ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದ ತಿಪ್ಪೇಶ ಮತ್ತು ಮುಖ್ಯ ಎಂಜಿನಿಯರ್ ಮಲ್ಲಿಕಾರ್ಜುನ ಎಸ್ಸಿ ಮತ್ತು ಎಸ್ಟಿ ಪಂಗಡಗಳ ಅಭಿವೃದ್ಧಿಗಾಗಿ ಬಿಡುಗಡೆಯಾಗಿದ್ದ 3 ಕೋಟಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಈ ಹಿಂದೆ ದೂರನ್ನು ಕೂಡ ಕೊಟ್ಟಿದ್ವು. ಇದರ ಅನ್ವಯ ಜಿಲ್ಲಾಧಿಕಾರಿಗಳು ಇಲಾಖಾವಾರು ತನಿಖೆ ನಡೆಸಿದಾಗ ಮೇಲ್ನೋಟಕ್ಕೆ ಆರೋಪ ಕೂಡ ಸಾಬೀತಾಗಿತ್ತು. ಆದರೆ ರಾಜಕೀಯದ ಪ್ರಭಾವದ ಹಿನ್ನೆಲೆಯಲ್ಲಿ ಈವರೆಗೂ ಕೂಡ ದೂರು ದಾಖಲಾಗೇ ಇರಲಿಲ್ಲ. ಇವತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಿಧ ಸಂಘಟನೆಗಳು ನಗರಸಭೆಗೆ ಮುತ್ತಿಗೆ ಹಾಕೋಕೆ ಮುಂದಾದಾಗ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇವರ ಮೇಲೆ PCR ಆ್ಯಕ್ಟ್ ಲಾಗು ಆಗಬೇಕಾದ್ರೆ 22(7.5) ಅನ್ನೋದು ಭಾಳ ಇಂಪಾರ್ಟೆಂಟ್ ಅನುದಾನ. ಅದು ಯಾವುದೇ ರೀತಿ ಸಮಗ್ರವಾಗಿ ಅದನ್ನು ಬಳಕೆ ಆಗದೆ ಅವರು ದುರುಪಯೋಗ ಮಾಡಿದಾರಲ್ಲ, ಅದಕ್ಕೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ PCR ಆ್ಯಕ್ಟ್ ಬುಕ್ ಆಗಬೇಕಾಯಿತು. ಅದ್ರ ಬೇರೆ ಸೆಕ್ಷನ್ ಹಾಕಿದ್ದಾರೆ, ಅದು ಭಾಳ ಬೇಜಾರಾಗ್ತಾ ಇದೆ ನಮಗೆ. ಅದಕ್ಕೆ ಮತ್ತೆ ಪುನಃ ನಾವು SP ಸಾಹೇಬ್ರನ್ನ ಕಾಣಬೇಕು ಅಂತ ಬಯಸ್ತಾ ಇದ್ದೀವಿ. ನಾವು ಸರ್ಕಾರ ಇವ್ರ ಮೇಲೆ ತನಿಖೆ ಆಗಬೇಕು ಅಂತ ಆದೇಶ ಕೊಟ್ಟಿದ್ರು. 2 ತಿಂಗಳಿಂದ ಈ ಹೋರಾಟ ಸತತವಾಗಿ ಮಾಡಿದ್ರೆ ನಿನ್ನೆ ರಾತ್ರಿ ಪೊಲೀಸ್ನವರು FIR ಮಾಡ್ತಾರೆ ಅಂದಮೇಲೆ ಈ ಭ್ರಷ್ಟರಿಗೆ ರಾತ್ರಿ FIR ಆಗಿದೆ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೂಡ ರಾತ್ರಿನೇ ಬಂದಿತ್ತು. ಹಾಗಾಗಿ ಇವತ್ತು ಯಾರೇ ಭ್ರಷ್ಟಾಧಿಕಾರಿಗಳು ಇವತ್ತು ಏನಾದರೂ ಮಾಡಬೇಕಾದ್ರೆ ಅವ್ರು ಇನ್ನೇ ಹೋರಾಟಗಾರರಿಗೆ ಎದುರಲೇಬೇಕು. ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡನು, ಶ್ರಾವಣಿ ಸುಬ್ರಹ್ಮಣ್ಯನಾಗಿ ಚಲುವಿನ ಜೋಡಿ ಒಪ್ಪಿಕೊಂಡಳು. ಗಣೇಶ್ ಅಮೂಲ್ಯ ಮೋಡಿ. ಸಿನಿ ಮ್ಯಾಗಝೀನ್ ಇಂದು ರಾತ್ರಿ 7:30ಕ್ಕೆ. ಸುದ್ದಿ ನೋದ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ